ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ. ಬರ್ರಿ ಇವತ್ತಿನ ಹಿಡಿದೊಳಗೆ ಏನು ವಿಶೇಷತೆ ಐತಿ ಅಂತ ನೋಡೋಣ ರೀ. ಇಲ್ಲ ರೀಪ ಚಾ ಕೆಟ್ಟಾಡ್ರಿ. ನಾನೊಂದು ಸ್ವಲ್ಪ ಹಾಲು ಒಂದೆರಡು ಬಿಸ್ಕಿಟ್ ಎತ್ಕೊಂಡು ತಿಂದೆ ರೀ. ಅದು ಇದು ಪಾಪ ಎಲ್ಲಿ ಹರ್ಕೊಂಬಂತಾರಿಪ್ಪ, ಅದು ಕೈಲಿ ನಿಂತಿದ್ದು ಮಾಡಕ್ಕೆ ಹೋದ್ರೆ ನನಗೆ ಬರಲೇ ಇಲ್ಲ ರಸ. ಅದು ಸುಸ್ತಾತ್ವ ರೀಪ ನನಗೆ. ನಾನು ಇನ್ನೇ ಹೋಗ್ಬಾರ್ದಾಗಿತ್ತು ಊರಿಗೆ ಹೋಗ್ಬಾರ್ದಾಗಿತ್ತು ನಾನು ನಿನ್ನೆ. ನನಗೆ ಮತ್ತೆ ವಾಪಸ್ಸು ಎಲ್ಲ ಬೆಳ್ತಾನೆ ನಿಂತೈತಿಲ್ಲ ನನಗೆ. ನನಗೆ ಇವತ್ತಿಷ್ಟು ಕೂತ್ಕೊಂಡು ಮಾತಾಡೋಕೆ ಆಗೋಲ್ತು. ದಡಿಕಿಲ್ಲ, ಏನೂ ಇಲ್ಲ ಎಲ್ಲಿ ಆದ್ರೂ ಹೊಟ್ಟೆ ಗಿಟ್ಟಿ ಎಲ್ಲ ಕೂಡ ನೋವು. ಕಾಲೆಲ್ಲ ಗದ ನಡ್ದಂಗೆ ಆಕತ್ತವ ಗಾಡಿ ಒಳಗೆ ಕೂತ್ಕೊಂಡು. ನೋಡಂತಡಿ 1 ಗಂಟೆ ಮೇಲೆ ಹೋಗೋದಿತ್ತಂದ್ರೆ ಗದ್ಲಿರಲ್ಲ ಅವಾಗ. ಆಟೋ ಮಾಡ್ಕೊಂಡು ಹೋಗ್ಬಿಡೋಣಂತ ಅದಿಲ್ಲ. ಚಾ ಕುಡ್ರಿ ನೀವು, ಚಾ ಕುಡಿ ಹೋಗರ್ಷ ನೀನು ಚಾನ ಬಿಸ್ಕಿಟ್ ಅದ ನೋಡಿ ಎತ್ಕೊಂಡು ತಿನ್ರಿ. ಏನು ಸಿಲಿಂಡ್ರ್ ಮನೆಯಾರ ಬಂದೈತಿ ಮತ್ತೆ ಬಂತಾನ ಇಲ್ಲಿ ಮಮ್ಮಿಗೆ ಗಂಜಿ ಮಾಡಿಕೊಟ್ಟಿನಿ ರೀ. ಎದಕ್ಕೆ ತೆಗೈತಿ ಮಮ್ಮಿ ಅದು? ಸ್ವಲ್ಪ ಕುಡಿತೀನಿ, ಹಾಕೊಂಡು ಕುಡಿಬೇಕು. ಮಜ್ಜಿಗೆ ಮಾಡಿಕೊಟ್ಟಿನಿ ರೀ. ಮತ್ತು ಹೊಟ್ಟೆಯಾರ ತುಂಬಬೇಕಲ್ಲ ಕುಡಿ. ಮತ್ತು ಬೇರೆ ನಾಷ್ಟ ಮಾಡ್ಕೊಳ್ಳೇನ? ಏನು ಬೇಡವಾ, ಬಿಸಿ ಅನ್ನ ಅದೆಲ್ಲ ಮಾಡ್ತಿರಲ್ಲ, ಅದು ನೋಡಕ್ಕೆ ಮಧ್ಯಾಹ್ನ. ಈಗೇನು ಬೇಡ. ಮತ್ತು ದವಾಖಾನೆಗೆ ಹೋಗ್ಬರೋ ನೇನು ಮಮ್ಮಿ? ನೋಡೋಣ ಈಗ 1 ಗಂಟೆ ಆಗಿನ ಮೇಲೆ. 1 ಗಂಟೆ ಆಗಲಿ. ಕುಡಿದು ಬಿಡೋದು ಗಟ ಮಜ್ಜಿಗೆ ತೊಗೊತೀನಿ. ಮುಳಿಗೆ ಅದು ತೊಗೊಂಡು ನೋಡ್ತೀನಿ. ಇಲ್ಲಿ ನಾನು ಮಜ್ಜಿಗೆ ಮಾಡೀನಿ ರೀ. ಎಲ್ಲರೂ ಮಜ್ಜಿಗೆ ಕುಡಿಯತ್ತೀವಿ ಇವತ್ತು ಬೆಳಗ್ಗೆನ. ಇಲ್ಲಿ ಅರ್ಶಿ ಇದು ಮಾಡ್ತಾನೆ ಸುರ್ಕುಂಬ. ಅವು ಮತ್ತು ಕೆಟ್ಟು ಹೋಗ್ಬಿಡ್ತಾವೆ ಅವು ಎಲ್ಲ. ಹಾಗಾಗಿ ಹೊಸ ಫೋನು ತೊಗೊಂಬಂದಿವಲ್ರಿ ನಾವು. ಫೋನಿಂದ ಓಪನಿಂಗ್ ಮಾಡ್ಬೇಕ್ರಿ ಇವತ್ತು. ಅದನ್ನು ಮಾಡಿದ್ರೆ ಅದನ್ನ ಸಾಯಂಕಾಲ ಅಂತ ಕೇಕಿಗೆ ತೊಗೊಂಬಂದು ಕಟ್ ಮಾಡಿ. ನಮ್ಮ ಅರ್ಶಿ ಕೇಕ್ ತಿನ್ನೋದು ಭಾಳ ಆಸೆ ಆಗೈತೆ ಅಂದ್ರೆ ಅರ್ಧ ಪೀಸ್ ತರ್ಸಂತಾಳ್ರಿ ಫೋನಿನ ಸಂಬಂಧ. ಅರಿಪ ಅರ್ಧ ಪೀಸ್ ತರಿಸ್ಬೇಕಂತಾಗಿ ಫೋನಿನ ಸಂಬಂಧ. ಅರ್ಧ ಪೀಸ್ ಯಾಕೆ ಒಂದು ಅರ್ಧ ಕೆ ಜಿ ತೊಗೊಂಬಂದು ಫೋನ್ ಓಪನಿಂಗ್ ಮಾಡೋಂತೈತ್ರಿ. ಸ್ವಲ್ಪ ಜಜ್ಜಿ ಹಾಕಿಬಿಡ ಅರ್ಶಿ ಅವನು ಅಂತ ತೊಗೊಂಬೋಗ. ಅದ್ರಾಗ ಅದಾವ ನಮ್ಮ ಗೋಡಂಬಿ. ಅವು ಇನ್ನೂ ತೆಗ್ದೇನ ಸ್ವಲ್ಪ ಏನು ಅವೆಲ್ಲ ಇರ್ತಾವೆ ಸಾಕಷ್ಟ. ಅಷ್ಟು ಕೂಡ ಜಜ್ಜಿ ಒಂದು ಸ್ವಲ್ಪ ನೆನೆ ಹಾಕಿಬಿಡವನು. ಅವು ಕಾಳು ಜಜ್ಜಬೇಡ. ಯಾವ ಕಾಳು? ಅಲ್ಲಿ ಅದಾವಲ್ಲ ಚಕ್ಕಡೆ, ಇವ ಆ ಚಕ್ಕಡದಲ್ಲ. ಹೌದು ಅವು ಕ್ಯಾಬ್ ಬೀಜ ಅಂತಾರೆ ಅವಕ್ಕೆ. ಗೊತ್ತಿಲ್ಲ ನಿನಗನ? ಇವಕ್ಕೇನ ಬೀಜ ಅಂತಾರಲ್ಲ ರೀ ಇವಕ್ಕೆ. ಕೇರ್ ಬೀಜ ಅಲ್ಲಿ ಇವು ಚೆನ್ನಂಗಿ ಬೀಜನ. ಇವು ಚೆನ್ನಂಗಿ ಕಾಳು ಅಂತಾರಲ್ಲ ಅವನು. ಏನೋ ಅಂತಾರವ ಒಟ್ಟು ಅವಕ್ಕೆ. ಸಾಕ್ತ ಅಷ್ಟು ಜಜ್ಜಿ ಬಿಡ. ಇರಲ್ಲ ಬಿಡು, ಸಣ್ಣ ಸಣ್ಣ ಅದಾವ. ಒಂದು ಹಾಳೆ ಒಳಗೆ ಹಾಕಿ ಜಜ್ಜಿ ಮತ್ತು ಹಾಕಿ ಮೇಲೆ ಬಿದ್ದು ನೋಡು. ಈಗ ಅಕ್ಕಿ ಸುರ್ಕೊಂಬ ಮಾಡ್ತಾ ಅಂತ್ರಿ. ನೆನಿಬೇಕಲ್ರಿ ಅವು ಮಧ್ಯಾಹ್ನ ಮೇಲೆ ಮಾಡ್ತಾಳ್ರಿ. ಸುರ್ಕೊಂಬ ಸಾಮಾನು ಭಾಳ ಅದು. ಭಾಳ ಮಾಡ್ಬೇಕು ನೋಡ್ರಿ ಸುರ್ಕೊಂಬ. ಅಲ್ಲ ಇಲ್ಲ ತೊಗೊಂಬ ಇನ್ನೊಂದು 2 ಪ್ಯಾಕೆಟ್ ತೊಗೊಂಡು ಮಾಡಿಬಿಡು. ಮತ್ತೆ ಏನು ಮಾಡಿ ಸುರ್ಕೊಂಬರಿ. ಮತ್ತು ಆಪಾಗ ಹೇಳಿದ್ವಿ ಮಾಡಿ ಅಂತ ಅವ್ರು. ಆಗ ತಲೆ ಕೆಟ್ಟು ನಾವು ಮಾಡಕತ್ತೀವಿ. ಆಪಾಗ ರಗಡಾಗೈತಿ ಅಂದ್ರೆ ಸಾಕು. ಟೈಮ್ ಅಲ್ಲ 5:00 ಹೋಗ್ಬಿಟ್ಟಿದ್ರಿ. ನಾನು ಮನ್ಕೊಂಡಿನಿ. ಗುಳಿಗೆ ತೊಗೊಂಡು ಎಚ್ಚರನಾಗಿಲ್ಲ ನನಗೆ. ಈಗ ಅರಿಪ ಅವ್ರ ದಾದಿ ಚಾ ಮಾಡಿಕೊಟ್ಟು ಇದು ಮಾಡ್ತಾನ್ರಿ. ಸಾಮಾನು ತೆಗಿಬೇಕೇನ್ರಿ ಈಗ? ಏನದು ಅರ್ಶಿಯ ಅರಿಪ? ಅರ್ಶಿಯ ಮಕ್ಕೊಂದಳ. ಆಕೆ ಸುರುಕುಂಬ ಮಾಡಲೇ ಇಲ್ಲ. ನಾನಾ ಮನ್ಕೊಂಬಿಟ್ನಿ. ಸಾಯಂಕಾಲ ಮಾಡ್ದ ಅಂಥವೆಲ್ಲ. ಹೌದನ? ಮಾಡಲಿ ಬಿಡ. ಇಲ್ಲಿ ಮಜ್ಜಿಗೆ ಮಾಡಿಕೊಟ್ಟಿದ್ಲ ರೀ ಯಾರು ಅರ್ಶಿಯ. ಜೀರಿಗೆ ಉಪ್ಪು ಅದೆಲ್ಲ ಹಾಕಿ ಚಲೋ ಆಗಿತ್ತು. ಇದು ಮಾಡತ್ತಾಳ್ರಿ ಈಗ ಸುರ್ಕುರ್ಮ ಅಂತಿರಲ್ಲ ಅದು ಮಾಡತ್ತಾಳ್ರಿ. ಅದು 2 ಡಬ್ರಾಗ ಇಡ್ತೀಯ? 2 ಡಬ್ರಾಗ ಇಡ್ತೀಯ? ಅದ್ರಾಗ ಇಡ್ತಾ ಅಂತ್ರಿಕಿ ನೀರು ಬಿಸಿಟ್ಟಾಳ್ರಿ. ಈಗ ಹಾಲು ಹೊಡಿಬಾರ್ದು ಅಂತೇಳಂದು. ಈಗ ಅದಕ್ಕೆ ಶಾವಿಗೆ ಎಷ್ಟು ಬೇಕೋ ಅಷ್ಟು ತೊಗೊತೀನಿ. ಏನು ಮಮ್ಮಿ ಶಾವಿಗೆ? ಶಾವಿಗೆ ನೋಡಿ 4 ಪ್ಯಾಕೆಟ್ ಒಳಗಂದ್ರೆ ಒಂದಿಷ್ಟು ಹೋಗೈತಿ. ಅದ್ರಾಗಿನೂ ಸ್ವಲ್ಪ ಹಾಕಿದ್ವಿ. ಇನ್ನಿಷ್ಟು ಉಳಿದವ್ರು 4 ಪ್ಯಾಕೆಟ್ ತೊಗೊಂಡಿದ್ವಿ ಹಬ್ಬದೊಳಗೆ ಎಲ್ಲ. ಮತ್ತು ಭಾಳ ದಿನ ಇಟ್ರೆ ಕೆಟ್ಟು ಹೋಗ್ಬಿಡ್ತಾವೆ. ಮಾಡ್ತೀವಿ ಅನ್ನೋಕತ್ರ ಮಾಡಿಬಿಡ್ರಿ ಹಂಗಾದ್ರೆ ಅಂತಂದು ಹೇಳಿದ್ದೀರಿ.
ಈಗ ಆಕಿಗೆ ಗಟ್ಟಿ ಮಾಡಂಗಿಲ್ಲ ಅಂತ ಆಕಿಗೆ ಸ್ವಲ್ಪ ನೀರು ಹಂಗಿರ್ಬೇಕಂತ ಅದಕ್ಕೆ ಎಷ್ಟು ಬೇಕು ಅಷ್ಟು ಸೆಗಿ ಕೊಡೋಣಕತ್ತಾವ ಅಷ್ಟು ಹಾಕ್ಕೊಡ್ತೀನಿ ತಡ್ರಿ ಆಕಿ ಒಂದು 2 ಲೀಟ್ರ್ ನೀರಿಂದನೇ 3 ಲೀಟ್ರ್ ನೀರು ಮಾಡ್ತೀನಿ ನಾನು ನೀರೇನು ಹಾಲು ಹಾಕ್ರೆ 1 ಲೀಟ್ರ್ ಒಂದು 2 ಲೀಟ್ರ್ ನೀರು ಯವ್ವ ಅದಾವ ಹಾಲು ಮತ್ತದ್ರಾಗ ಅಷ್ಟೇ ಅದಾರ ಹಬ್ಬ ಕೊಟ್ಟು ಕಳ್ಸ್ಯಾರ ತೊಗೊಂಬಂದಾರ ಸಾಯಂಕಾಲ ಹಾಕ್ರಿ ಹಂಗಾರ 3 ಪ್ಯಾಕೆಟ್ ಹಾಕಿ ಹಾಕಿ ಮಾಡಿಬಿಡ್ರಿ ಅದನ್ನು ಹೊಳ ಬಿಸಿ ಮಾಡಿದ್ರೆ ನೋಡ್ತೀವಿ ಹಂಗಾಗಿರುತ್ತೆ ಹೌದು ಶಾಂಗಿ ಮುರಿ ಆತಾರ್ರಿ ನೀವು ಒಂದು ಸ್ವಲ್ಪ ಬಿಸಿ ಮಾಡಿ ತಗೋಬೇಕು ಇವನ್ನ ತುಪ್ಪದೊಳಗೆ ಮಾಡ್ದತ್ತವ ಅಷ್ಟೇ ಮಾಡ್ತಾಯಿತ್ತು ಈಗೇನು ಸ್ಪೆಷಲ್ ನೀವು ಬಡ್ಕಾಕೈತಿರಲ್ಲ ಫೋನ್ ತೊಗೊಂಬಂದು ಮತ್ತೇನು ಬಿರಿಯಾನಿ ಪಾರ್ಟಿ ಕೊಡ್ತಾರೆ ಅಂದ್ರೆ ನಿನಗಾರಾಮ ಇಲ್ದಂಗೆ ಆತ ಮತ್ತು ನಾವು ಏನಾರು ಮಾಡ್ಬೇಕಲ್ವಾ ಹಂಗಾಗಿ ಅರ್ಶಿಯಾಗಿ ಸುರ್ಕೊಂಬ ಮಾಡಂದೀನಿ ಪಾಪ ತತ್ತಿ ತೊಗೊಂಬಂದಾರ ತತ್ತಿ ಸಾರು ಒಗ್ಗರಣೆ ಮಾಡ್ತೀವಿ ಒಗ್ಗರಣೆ ಮಾಡ್ತೀರಾ ಬಿರಿಯಾನಿ ಮಾಡಿಬಿಡ್ರಿ ಇನ್ನೊಂದು 2 ಥರ ಸರ್ ಯಾಕೆ ಇನ್ನೆರಡು ಹೋಗು 4 ಅಷ್ಟು ತಗೊಂಡಾರ 4 ತತ್ತಿ ಅಲ್ಲ ಹಿಂದಿನ ಇದು ನೋಡ್ರಿ ಚಾ ನಿನ್ನೇನಮ್ಮ ನೀವು ನೀನು ಕುದಿಯಕ್ಕೆ ಹಾಕಿಲ್ಲ ನೀನು ಒಂದು ಹಾಕಿದ್ಲಕ್ಕಿ ನಿಂಗೆ ಖಾಲಿಗೆ ಏನಂತ ತೊಗೊಂಬರಂತಿಲ್ಲ ನೋಡಿ ಸಾಕು ಇಷ್ಟು ಹಂಗದ್ರೆ ಸಾಕು ಬಿಡುವ ರೇಟ್ ಆಗ್ಬಿಡ್ದ್ರೆ ಡಬ್ರಿ ಸಮೇತ ದೊಡ್ಡದ್ರ ಇಟ್ಟಿಲ್ಲ ಡಬ್ರಿ ಸಾಕು ಬಿಡು ಸಾಕು ಅಲ್ಲೇ ಐತಿ ಹಿಂದೆ ಅದು ನೀಡ್ಬೇಕಾಗಿ ಅದೇ ಮತ್ತೆ ಡೈಲಿ ಅದ ಕುಡಿಯೋದೇನು ಈಗ ಒಂದು ವಾರ 1-2 ವಾರ 2 ವಾರ ಸಾಕು ಬಿಡುವ 1-2 ವಾರ ಅಷ್ಟು ಮಾಡ್ಕೋಬೇಕಿಲ್ಲ ಸಾಕಷ್ಟು ಹಂಗ ಸಾಕು ಮಕ್ಕೋ ಈಗ ನೀ ಮಕ್ಕೊಂಬಿಡಿ ಬೇರ್ಕ ನಾನು ಮಿಕ್ಸಿ ರಿಪೇರಿ ಮಾಡ್ಕೋದಿತ್ರಿ ಮಾಡಿಸ್ಕೊಂಡ್ ಬಂದೆ ಆಮೇಲೆ ತೆಂಗಿನಕಾಯಿ ಮೊನ್ನೆರ 30 ತೊಗೊಂಬಂದಿನಿ ಈಗ 35 ಹೇಳತ್ತಾರ ಆಗಲಿ ಹಂಗಾಗಿ ಮೊನ್ನೆ 30 ತೊಗೊಂಡಿದ್ದು ನೋಡಿ ಫೋನ್ ಹಚ್ಚಿ ಕೇಳ್ರಿ ಅಂದೆ ಕೇಳಿದ್ರು ಮತ್ತೆ 30 ಅಂತ ತಗೋ ಹಾಕಂತಂದ್ರೆ ಇದು ಕಿತ್ತಿತ್ವ ಇದು ಬ್ಯಾರೇದು ಹಾಕೊಟ್ರು ಅವ್ರು 2ಕ್ಕೂ 60 ರೂಪಾಯಿ ತೊಗೊಂಡ್ರು ಅವ್ರು ಇದಕ್ಕೂ 100 ರೂಪಾಯಿ ಅಂತ ಇದಕ್ಕೆ 80 ಅಂತ ಮತ್ತೆ 2ಕ್ಕೂ 60 ರೂಪಾಯಿ ಹಾಕಿ ಬಂದೆ ಸೇರಿಸಿ ಇವ ನಮ್ಮ ಮಾರಿಕೊಂಡು ಕಳಿಸ್ತೀನಿ ಟ್ರಿಪ್ಪ ಶಾನ್ಯದ ಹೊಡ್ರಿಕಿ ನಾವಿಲ್ರಿ ಹಾಕಿ ಬಂದ್ಬಿಡ್ತೀವಿ ಹಾಕ್ಬಿಡ್ಬಾರ್ದಂಗೆ ಅದು ಬಿಸಿ ಆತಂತ ನೋಡಮ್ಮ ಆಕೆ ಅದು ರೆಸಿಪಿ ಹೇಳ್ತಾ ಅಂತ ಆಕೆ ಮಾಡೋದು ಸ್ಟೈಲ್ನೇ ಅಂದ ಸುರುಕುರುಮ ಇಲ್ಲಿ ನಮ್ಮ ಅರ್ಶಿಯ ಮಾಡತ್ತಳ್ರಿ ಮತ್ತು ನನ್ನ ಸಕ್ಕು ಕಿಚನ್ ಒಳಗೂ ಕಮೆಂಟ್ ಮಾಡಿದ್ರಿ ಸಿರುಕುರ್ಮ ರೆಸಿಪಿ ತೋರಿಸ್ರಿ ಅಂತೇಳಿ ಹಾಗಾಗಿ ಇದ್ರೊಳಗೆ ಕಂಪ್ಲೀಟ್ ರೆಸಿಪಿ ನಿಮಗೆ ತೋರಿಸ್ತೀವಿ ನೀವು ನೋಡ್ಬೋದು ರೀ ಇಲ್ಲೇ ಫಸ್ಟಿಗೆ ತುಪ್ಪ ರೀ ಆಮೇಲೆ ಶಾವ್ಗಿ ಹಾಕಿ ಸ್ವಲ್ಪ ಬಿಸಿ ಮಾಡ್ಕೊಬೇಕ್ರಿ ಲೈಟಾಗಿ ಅದ ಮತ್ತು ಬಿಸಿ ಹುರ್ಕೊಳ್ಳೋದು ಅದ ಹುರ್ಕೊಳ್ಳೋದು ಬೇರೆ ಹೌದು ಹುರ್ಕೊನಿ ಏನಂತೆ ನೋಡಿ ನೀನ ಹೇಳ ಹಂಗಂದ್ರೆ ಈಗ ನಂಗೆ ಏನು ಹೇಳಿದ್ರಿ ಹಂಗೆ ಕೇಳಲ್ಲ ಅಣ್ಣ ಇಲ್ಲಿ ನೋಡ್ರಿ ಇವಾಗ ಇದು ಶಾವ್ಗಿ ಎಲ್ಲ ಹುರ್ಕೊಂಡ್ಲನ್ರಿ ಈಗ ಒಂದು ಪ್ಲೇಟ್ನಾಗ ತಗೊಳತ್ತಾಳ್ರಿ ಸಾಕ್ರಿ ಅಷ್ಟೇ ಎಷ್ಟು ಕರ್ಕರ್ ಮಾಡತ್ತಿ ಇರಿಟೇಟ್ ಆಗತ್ತೈತೆ ನನಗೆ ಹಾಂ ಅರ್ಸೇನ್ ರಿಸಲ್ಟ್ ಪಾಸ್ ಫೇಲು ಏನಂತ ಹೇಳಿ ಹೌದಾ ಭವಿಷ್ಯ ನೋಡಿದ್ಲ ಫೇಲ್ ಆದಂದ್ರೆ ಏನು ಮಾಡೋಣ ಹರ್ಷ್ಯಾಗ ಹಾಕೋಗಿ ಕುಟ್ಟೋಣ ಯಾಕ 6 ದಿನ ಬೇಡ ಅಂತ ಹೌದೌದು ನೆಕ್ಸ್ಟ್ ಏನು ಹರ್ಷ ಇವಾಗ ಇದ್ರೊಳಗೆ ಹಾಲು ಬಿಸಿ ಮಾಡ್ಕೊಳ್ಳೋ ಹಾಲು ತೊಂದೋಗಿ ಹಾಲು ಪ್ಯಾಕೆಟ್ ಇಲ್ಲಿ ಹಾಲು ರೀ ಇವಾಗ ಎಷ್ಟು ಪ್ಯಾಕೆಟ್ ಹಾಕತ್ತೆ ಹರ್ಷ 3 ಪ್ಯಾಕೆಟ್ ಹಾಲು ಹಾಕದಾಳಂತ್ರಿ ಕುದಿಬೇಕೇನಿ ಅದು ಹಾಂ ಪಟ ಹಾಕಿ ಹಸಿ ಕೊಬ್ಬರಿ ತೆಗಿಬೇಕಾಯ್ತು ಒಂದು ಸ್ವಲ್ಪ ಯಾಕೆ ಬೇಡವಾ ಏಲಕ್ಕಿಕಾಯಿ ಹಸಿ ಕೊಬ್ಬರಿ ಅದೇನು ಬೇಡ ಹಸಿ ಹಗರ್ಕ ಮತ್ತು ಪಟ್ಟ ಅಂತ ಹೇಳಿ ನೋಡಿ ಇವಾಗೆಲ್ಲೇ ಹಾಲು ಕುದಿಯಾಕಿಟ್ಟಾಳ್ರಿ ಇಲ್ಲಿ ಸಕ್ಕರೆ ಹಾಕಿದಿರಿ ಅದು ನೋಡಮ್ಮ ಆಮೇಲೆ ನೋಡಿ ಮತ್ತೆ ಹಾಕಕ್ಕೆ ಬರತ್ತಿ ಹಾಂ ತೋ ಅವು ಇದು ಸುರ್ಕೊಂಬ ಸಾಮಾನು ಏನೇ ಇಟ್ಟಿಲ್ಲ ಅದ್ರ ನೀರನ್ನ ಹಾಕ್ಬೇಕು ಅದಕ್ಕೆ ಇವಾಗ ಇದ್ರೊಳಗೆ ಸಕ್ಕರೆನೆಲ್ಲ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ರಿ ಹಾಂ ಕಡಿಮೆ ಬಿತ್ತಂದ್ರೆ ಆಮೇಲೆ ಹಾಕಕ್ಕೆ ಬರೋದು ಮತ್ತೆ ನೋಡಿ ಹಾಕ್ತೀನಿ ಇದು ತುಪ್ಪದೊಳಗೆ ಹಾಕಿರ್ತೀಯಲ್ಲ ಅದ್ರಾಗ ಹಾಕ್ಬಿಡು
ಹಾಂ ಇಲ್ಲಿ ಇವಾಗ ಸಕ್ಕರೆ ಹಾಕಿದ್ದಾಳಂತ್ರಿ ಅರ್ಶಿದ್ರೊಳಗೆ ನಾನು ನಮಾಜ್ ಮಾಡತ್ತಿದ್ವಿ. ನಮಾಜ್ ಮಾಡಿ ಬಂದೆ ರೀ ಇವಾಗ. ಅರ್ಶಿನೂ ನಮಾಜ್ ಮಾಡಿದ್ದ ರೀ. ಶಾಂಗಿ ತಣ್ಣಗದು ನೋಡು ಅರ್ಶಿಯ. ಇದು ಹಾಕಲ್ಲ ಅಂತ ಕಸ್ಟರ್ಡ್ ಪೌಡರ್ ಹಾಕ್ತಾ ಅಂತೈತಿ. ಕಸ್ಟರ್ಡ್ ಪೌಡ್ರ ಚಲೋ ಆಕೈತೆ ಅದು? ಗಟ್ಟಿಗೆ ಚಲೋ ಆಗುತ್ತೆ. ಟೇಸ್ಟ್ ಸೂಪರ್ ಆಕೈತೆ. ನೀವು ಕುಡಿದಿದ್ದಿ ಒಂದ್ಸಲ ಎಲ್ಲಿ? ಎಷ್ಟು ಕ್ಲಿಯರ್ ಐತೆ ನೋಡಿ ಕ್ಯಾಮ್ರಾ. ಅರ್ಶ ಮುಖ ಕರೆಕ್ಟ್ ಕಾಣತೈತಿ. ಹೆಂಗೈತೆ ಹಂಗೆ ಸ್ವಲ್ಪ ಏನಾರು ಚೇಂಜಸ್ ಕಾಣ್ತೈತೆ ಏನಂದ್ರೆ. ನಿನ್ನ ಮುಖ ಚೇಂಜಸ್ ಆಗೈತಿ. ಇನ್ನೂ ಒಳಗದ ಸ್ವಲ್ಪ ಬ್ಯಾಡ್ ತಗೋ ಮತ್ತೆ ಕಣ್ಣು ಬಂದ್ಗಿಂದ ಹೊರಗೆ ಬೇಕು ನೋಡ್ರಿ. ಎಷ್ಟು ಚಂದಾಗ ಮಾಡ್ಕೊಂಡಿತ್ತು ಪಾಪ. ಎಷ್ಟು ಜೂಮ್ ಹಾಕಿತ್ತು ನೋಡ್ರಿ ಅದು. ಹಾಂ ಯಾಕೆ ರೊಟ್ಟಿ ತಿಂತಿ? ಬೇಡವಾ? ಬೇಡ ಬೇಡ ಅದ ಅನ್ನ ಉಣ್ಣು ಸ್ವಲ್ಪ ಬಿಸಿದು ಮಾಡ್ತೇನೆ. ಅದ ಮತ್ತು ಬಿಳಿ ನಾನು ಆಕೆ ಮಾಡಿ ಸರಿದ್ಲ ಅಂದ್ರೆ ಈಗ ಪಟ ಪಟ ಅಡುಗೆ ರೆಡಿ ಮಾಡ್ತೀನಿ. ಇಲ್ಲೇ ಕಸ್ಟರ್ಡ್ ಮಿಲ್ಕ್ ರೆಡಿ ಮಾಡ್ಕೊಂಡ್ಲ ರೀಕಿ ಅರ್ಶಿಯ. ಯಾ ಹಾಕೋದೇನು ಅರ್ಶಿಯ? ಹಾಂ ಇನ್ನು ಹಾಲು ಕುದಿಯತಿಲ್ಲಲ್ಲ ಅದು ಮತ್ತೆ ಇವಾಗ ಹಾಕಿಬೇಕು. ಕಲರ್ ಚೇಂಜ್ ಆತ್ರಿ. ಸ್ವಲ್ಪ ಆಗ್ಯಾಳಕ್ಕೆ ಹೌದು ಅಲ್ಲೋ ನಂಗೆ. ಹೌದು ಇಲ್ಲೇ ಕುದಿಯತೈತ್ರಿ ಇದು. ಕುದಿಬೇಕಾದ್ರೆ ಅರ್ಶಿಯ ಬದ್ ಮಾಡಿಬಿಟ್ಟಾಳ್ರಿ. ಇವಾಗ ಶಾಂಗಿ ಹಾಕೋದು. ಹಾಕಿ ಅರ್ಶಿಯ. ತತ್ತಿ ತೊಗೊಂಬರಕ್ಕೆ ಹೋಗೈತಿ ರೀ ಅಂಗಡಿಗೆ. ಅಂಗಡಿ ತತ್ತಿಲ್ಲಂತ್ರಿ ಅಂಗಡಿ. ಹಾಂ ಹಾಂ 34 ರೂಪಾಯಿ ಇದ್ದಿದ್ದೆ ಮಮ್ಮಿ. 34 ತಂದೇನಿ. ಏನು 1 ರೂಪಾಯಿ ಗಪ್ ಮಾಡಿಲ್ಲ ತಗೋ. ಹಂಗದಿ ಸ್ವಲ್ಪ ಏನು ಹಂಗದೇನಿ? ಹೌದ್ವಾ ಹಂಗದೇನಿ. ಹಂಗ ಗಪ್ಪಸ್ ಅಂದ್ರೆ ಸುಮ್ ಕುಂದ್ರು ಅಂದಂಗೆ. ಸುಮ್ಮನೆ ಅಲ್ಲ ಸುಮ್ಮನೆ ಕುಂದ್ರು ಅಂದಂಗೆ. ಇವಾಗಿಲ್ಲೇ ಇದು ಡ್ರೈ ಫ್ರೂಟ್ಸ್ ಎಲ್ಲ ಇದು ಮಾಡಿಟ್ಟಿದ್ವಿ ರೀ ನೆನೆಗೆ ಹಾಕಿ. ಇಲ್ಲಿ ಕುದಿಯತೈತಿ. ಸಕ್ಕರೆ ಸೂಪರ್ ಆಗೈತಿ. ಆಮೇಲೆ ಎಷ್ಟು ತುಪ್ಪ. ಅರ್ಶಿಯ ಏನಿದೆ ನೋಡು. ಇದು ನೋಡಿದಿಲ್ಲ ಏನು ಕೊಬ್ಬರಿ ಎಣ್ಣೆ ಇರ್ಬೇಕು. ಮತ್ತು ಏನಿಲ್ಲ ಇಲ್ಲೇ ಹಂಗೆ ಕಾಣತೈತಿ ಪ್ಯಾಕೆಟ್. ಸಾಕ ತುಪ್ಪ ಸಾಕು 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 ಬಿಡ. ಎಷ್ಟು ಹಾಕತಿ? ಹಾಲು ಕುದಿಯತೈತ್ರಿ ಇಲ್ಲಿ. ಸುರ್ಕುಂಬ ಶಿರ್ಕುರ್ಮ ಬಸ್ಕೊಂಡು ಹಾಕೋದು. ಜಲ್ದಿ ಬಿಸಿ ಆಗಿಬಿಡ್ತೈತ್ರಿ ತುಪ್ಪ. ನೋಡಿ ಅರ್ಶಿಯ ಸ್ಟಿಕರ್ ಚೇಂಜ್ ಮಾಡ್ಬೇಕು ಅರ್ಶಿಯ. ನಾವು ತೋರ್ಸಕ್ಕಾಗಲಿಲ್ಲ ಅಂದ್ರೆ. ಚಲೋ ಇಲ್ಲ ಇದು. ಈಗ ಚಲೋ ಇಲ್ಲ ಕಲ್ಲಿಂದ. ಅದ ಮಾಡೋಣ ತಡಿ. ಅದು ಇರ್ತೈತಿ ಈಗ ಮತ್ತೆ. ಈಗ ಸ್ಟಿಕರ್ ಎಲ್ಲ ಚೇಂಜ್ ಮಾಡ್ತೀವ್ರಿ. ಡ್ರೈ ಫ್ರೂಟ್ ಜಗ್ಗಿ ಆಗ್ಯಾವ. ಈಗ ಸ್ವಲ್ಪ ಹೊತ್ತು ಬಸ್ಸದಿಡ್ಬೇಕೆ ನೋಡೋದು. ಸರ್ಸರ್ ಅಂತೈದು ಮತ್ತೆ. ದೂರ್ಲಿಂತ್ರ ಹಾಕತ್ತಾಳ್ರಿ ಅರ್ಶಿಯ. ಈಗ ನೆಕ್ಸ್ಟ್ ಚಮಚಲಿಂತ್ರ ಹಾಕ್ತಾಳ್ರಿ. ಇಲ್ಲಿ ತಗೋ ಆಗ್ಲಿಲ್ಲ ಏನು ಆಗ್ಲಿಲ್ಲ ತಗೋ ಆಗ್ಲಿಲ್ಲ. ಹೂವು ಇಷ್ಟಕೊಂಡ ಎಲ್ಲ ಖಾಲಿನ ಆದ್ವೇನು? ಸ್ವಲ್ಪ ಸ್ವಲ್ಪ ಅದಾವಿನ್ನ. ಮೂರನೇ ಸತಿ ನಾವು ಇದು ಮಾಡತ್ತಿದ್ದಿದ್ದೆ ರಂಜಾನ್ ಆದ್ಮೇಲೆ. ರಂಜಾನ್ ಆದ್ಮೇಲೆ 3ನೇ ಸಲ. ಮತ್ತೆ ಒಮ್ಮೆ ಮಾಡಿದ್ದೆ ನಾನು ಅಷ್ಟ. ಫಸ್ಟ್ ರಂಜಾನಿಗೆ ಒಮ್ಮೆ ಅರ್ಶಿಯಾಗ ಒಂದು ಗುಳ್ಳೆದೆ ತೋಡ್ರಿಲ್ಲ ಫಸ್ಟ್. ಇಂಥ ಕಿವ್ಯಾಗನು ಕಳ್ಕೊಂಡ್ಬಿಟ್ಟೆ ನಾನು. ಒಂದು ಕಳೀತು. ನನ್ನ 400 ಅದ 200 ಕಳೀತು. ಏನು ಮಾಡೋದು ಈಗ? ನಾನು ಹೋಗಿ 1000 ರೂಪಾಯಿ ತೊಗೊಂಬರ್ತೇನೆ. ಪ್ಲಾಟಿನಮ್ ಚಲೋ ಕುರು ಕುರು ಅನ್ಬೇಕು ಅರ್ಶಿಯ. ಅವು ಅಲ್ಲಿ ಬೇಕು ಫ್ರೈ ಮಾಡ್ಕೋಬೇಕು. ಈಗ ಬೇಡ. ಏನು ನೋಡ್ರಿ ಇವಾಗ ಡ್ರೈ ಫ್ರೂಟ್ಸ್ ಎಲ್ಲ ಕರೆಕ್ಟಾಗಿ ಫ್ರೈ ಆದವು ರೀ. ಹಾಕಿ ಕಡಿಮೆನ ಅದ್ರೊಳಗೆ. ಎಷ್ಟು ಹಾಕಿದ್ರು ನಾವು ಮಿಕ್ಸ್ ಮಾಡಿ ಹಾಕ್ಬೇಕಾಗಿತ್ತು. ಏನು ಹಿಂಗೆ ಹಾಲು ಮಿಕ್ಸ್ ಮಾಡಿ ಅದನ್ನ ಅದ್ರೊಳಗೆ ಸ್ವಲ್ಪ ಹಾಲು ಹಾಕಿ. ಈಗ ಕೆಬರಿ ಆದ್ರೂ ಹಾಕ. ಇದು ಮಾಡಾದ್ರೂ ಹಾಕರ್ಶಿ.
ಎಲ್ಲ ಹತ್ತೈತೇನದು? ನೆನೆಸಿಟ್ಟಿರ್ತಾವಲ್ಲ ಹಂಗಾಗುತ್ತೆ. ಅಷ್ಟೇ ಹಾಕಿಲ್ಲ ತಗೋ. ಕೂತಾಕೈತ್ರಿ ಇಲ್ಲಿ. ಹಾಂ, ಪುಡಿ ಪುಡಿ ಆಗಿರುತ್ತಲ್ಲ ಅದು. ಸ್ವಲ್ಪ ಹಾಲಾಕಿ ಮಿಕ್ಸ್ ಮಾಡಿ. ಇಲ್ಲೇ ತತ್ತಿ ಸಾರು ಮಾಡ್ಕೊಳಕ್ಕೆ ನಾನು ಕೊತ್ತಂಬರಿ, ಕೊಬ್ಬರಿ, ಆಮೇಲೆ ಮೆಣಸಿನ್ಕಾಯಿ, ಟಮಾಟೆನ ತೊಗೊಂಡೇನಿ ರೀ. ಇವಾಗ ಮಿಕ್ಸಿ ಮಾಡ್ಕೊಂಬಿಡೋಣ ಇದು. ಇದ್ರೊಳಗೆ ನಾನು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಉಪ್ಪು, ಗರಂ ಮಸಾಲ, ಧನಿಯಾ ಪೌಡ್ರು ಹಾಕಿದ್ದೇನೆ ರೀ. ಹಾಕಿ ಮಿಕ್ಸ್ ಮಾಡ್ಕೊಂಬಿಡೋಣ ಇವಾಗ. ಇವಾಗಿಲ್ಲ ನಾನು ಒಳ್ಳೆ ತತ್ತಿ ಸಾರು ಮಾಡತ್ತೀನಲ್ಲ ರೀ. ಅದಕ್ಕೆ ತತ್ತಿ 5 ಅದಾವ್ರಿ, ಅರಿಶಾಕ್ ತೊಗೊಂಬ ಅಂತ ಹೇಳೀನಿ. ಅವಾಗ ಹೋಗ್ತಿದ್ದಾಳ್ರಿ ತೊಗೊಂಬರಕ್ಕೆ. ಊಟ ಮಾಡಿದ್ಯಾ ಮಮ್ಮಿ? ಗುಳಿಗೆ ತೊಗೊಂಡೆ? ತೊಗೊಂಡು ಚಲೋ ಆತ್ಬಿಡು. ಹಾಕ್ಕೋಬೇಕಿತ್ತಿಲ್ವಾ? ಮನ್ಕೊಂಡಿದ್ದೆ, ಊಟ ಮಾಡಿದ ತಕ್ಷಣ ಮನ್ಕೋಬೇಕು ಆಡ್ದಲ್ಲ, ಅದಕ್ಕೆ ಸುಮ್ಮನೆ ಕೂತ್ಕೊಂಡೆ ನಾನು. ಸ್ವಲ್ಪ ಹೊತ್ತು ಇವತ್ತಂದ್ರೆ ವಾಕಿಂಗ್ ಮಾಡ್ತಿದ್ರಿ ಹೊರಗೆ, ಈಗ ಹೊರಗೆ ಬ್ಯಾಡ ಅಂತ ಹೇಳಿ. ಥಂಡಿನ ಬರೈತಿ. ಬೇರೆ ಬೇಡ ಹೊರಗೆ ಹೋಗ್ಬೇಡ ಈಗ. ಇನ್ನೊಂದು 2 ದಿನ, ಇನ್ನೊಂದು 5 ದಿನ ಗುಳಿಗೆ ಅದಾವ. ಈಗ 5 ದಿನ ಅದು 5 ದಿನ ಗುಳಿಗೆ ತೊಗೊಂಡೆ ಅಂದ್ರೆ 11 ದಿನಕ್ಕೆ ವ್ಯಾಕ್ಸಿನ್ ಮಾಡ್ತೀವಿ ಅಂತ ಯಾರೋ. ಅದನ್ನೊಂದು ಮಾಡಿಸ್ಕೊಂಡು ಮೇಲೆ ನೋಡೋಣ ಅಂತ. ಆಯ್ತಾಯ್ತು. ಒಂದು ಸ್ವಲ್ಪ ರೆಸ್ಟ್ ಮಾಡ್ತೀನಿ ಇನ್ನೊಂದು 5 ದಿನ. ಈಗ 5 ದಿನ ಅಂತ ನನ್ನ ಮಕ್ಕಳಿದ್ದು ಕಚ್ಚಿಲ್ರಿಪ್ಪ, ಎಲ್ಲ ಹೂವು ಮಾಡ್ಯವ್ರಿ. ಇದ್ದಲ್ಲಿಗೆ ಊಟ ಕೊಡೋದು, ಇದ್ದಲ್ಲಿ ನೀರು, ಇದ್ದಲ್ಲೇ ಎಲ್ಲ ಕೊಟ್ಟಾಗ ನನಗಿದವ್ರು. ನಮ್ಮ ಒಂದು ನೆನಪ ಬರ್ಲಾರ್ದಂಗೆ ಮಾಡ್ಯಾರ ಅವ್ರಿಗೆಲ್ಲ. ನಮ್ಮ ಓನ್ ನೆನಪಾಕಿತ್ರಿ ನನಗೆ. ಹಂಗೆ ಮಾಡ್ತಿದ್ದಾರೆ, ಇದ್ದಲ್ಲಿಗೆ ಎಲ್ಲ ಮಾಡಿದ್ರಿ. ನಮ್ಮ ಓನ್ ನೆನಪಾಕಿದ್ರಿ ಅವ್ರಿಗೆ ಈ ಸಲ ಆರಾಮ ನಿಂತಾಗ ನನಗೆ. ಇಲ್ಲ ಓಡೋಗ್ಬಿಟ್ಟಿದ್ದೆ ನಾವು ಊರಿಗೆ ರೀ. ಬೇಡ ಬೇಡ ತೆಗೆ ತಗೊಂತೀವಿ ಅಂದ ಅದೆಲ್ಲ ನೆನಪು ಬರ್ಲಾರ್ದಂಗೆ ಮಾಡಿದ್ರಿಪ್ಪ ನನ್ನ ಮಕ್ಕಳು. ಗ್ರೇಟ್ ನನ್ನ ಮಕ್ಕಳು 2 ಪುಣ್ಯ ಮಾಡಿದ್ದೀನಿ ರೀ ನಾನು. ಮತ್ತು ಇದು ಕೇಕ್ ಅಂದದ್ಲರಿಪ್ಪ ನಮ್ಮ ಮನುಷ್ಯ ತೊಗೊಂಬರ್ಬ ಅಂದ್ರಿ ಕಾರಿಪ್ಪ ಬ್ಯಾಡ ಬಿಡು ಅನ್ನಕತ್ತ. ಈಗ ಅದು 10K ಆಯ್ತು ನಮ್ಮದು ಮಿನಿ ಕಿಚನಿಂದ ಅಂತಂದು. ನಿಮ್ಮೆಲ್ಲರ ಸಪೋರ್ಟಿಂದ, ನಿಮ್ಮೆಲ್ಲರ ಸಹಕಾರದಿಂದ, ದೇವರ ಆಶೀರ್ವಾದದಿಂದ ಅಲ್ಲಿ ನಾವು 10K ಆಯ್ತು ರೀ. ಅಲ್ಲಿನೂ 10,000 ಸಬ್ಸ್ಕ್ರೈಬರ್ ಮಾಡೋದು ಅಂತಂದ್ರೇನು ಸಾಮಾನ್ಯದ ಇದು ಅಲ್ಲ ರೀ ಅಂತ. ಅದು ನಮಗೆಲ್ಲ ನಿಮ್ಮೆಲ್ಲರ ಆಶೀರ್ವಾದ ಐತಲ್ರಿ. ಆಯ್ತು ರೀ ಅಲ್ಲಿನ ಅದ್ರದ್ದು ಇದು ಮಾಡೋಣ ಅಂತ ನೀನು ಆರಾಮಾಗ ಅಂತ ಅನ್ನಕತ್ತಾರ. ಆಯ್ತು ಬಿಡುವ ಅಂತಂದು ಹೇಳಿದಿರಿ. ಅಲ್ಲಿ ನಾವು ಸೆಲೆಬ್ರೇಷನ್ ಮಾಡ್ತೀವಿ 10K ಇದ್ರಿ. ಈಗ ಬೇಡ ಅಂತ ಹೇಳಿದ್ರೆ ಹೋಗ್ಲು ಅಂತಂದೆ. ಅಷ್ಟ ತತ್ತಿ ಸಾರು ಮಾಡಿ ಮಸ್ತ್ ಆಗೈತೆ ರೀ. ನಾನೊಂದು ಚೂರು ಹಾಕ್ಕೊಂಡು ಎಲ್ಲ ಇದಂಗಾಗಿತ್ತು ಅಂತಂದು ಸ್ವಲ್ಪ ಅನ್ನ ಊಟ ಮಾಡಿದೆ. ನಾನು 1 ರೊಟ್ಟಿ ತಿಂದೆ ರೀ. ನನಗೆ ರೊಟ್ಟಿ ಇಲ್ಲ ಅಂತಂದ್ರೆ ನನಗೆ ಅನ್ನನ ಉಣ್ಣಂಗೆ ಆಗಲ್ಲ ರೀ. ಹಂಗಾಗಿ ಇವತ್ತು ಬೆಳಿಗ್ಗೆ ಗಂಜಿ ಕುಡ್ದೈತೆ ನಾನು. ಹಂಗೆ ಬೇಡವನ್ನ 1 ರೊಟ್ಟಿ ಮಾಡ್ಕೊಟ್ಟು ಬಂದೆ. 1 ರೊಟ್ಟಿ ಉಂಡು ಸ್ವಲ್ಪ ಅನ್ನ ಉಂಡು ಹೋಳಿಗೆ ತೊಗೊಂಡ್ರಿ. ಹೊಟ್ಟೆ ತುಂಬ್ದಂಗೆ ಆಗ್ಬಿಡ್ತೀವಿ ಇವತ್ತು. ಚಲೋ ಬಿಡುವ. ಮತ್ತು ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ. ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ಗೊಂದು ಲೈಕ್ ಕೊಡೋದು ಮರೆಯೋಕೆ ಹೋಗ್ಬೇಡ್ರಿ. ಮತ್ತು ಯಾರು ಹೊಸ್ತಾ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ನಮಗೆ ಸಪೋರ್ಟ್ ಮಾಡಿರಿ. ಮತ್ತು ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.